ನಾನಿವತ್ತು ವೆರಿ ಸಿಂಪಲ್ಲಾಗಿ ಪಾಲಕ್ ರೋಟಿನ ಯಾವ ಥರ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನು ತವಾನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಂತರ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ತವಾನ ಚೆನ್ನಾಗಿ ಎಣ್ಣೆಯಲ್ಲಿ ಕಾಯ್ಲಿಕ್ಕೆ ಬಿಟ್ಟಿದ್ದೀನಿ. ನಾನು ಪಾಲಕ್ ಸೊಪ್ಪು ಹಾಗೂ ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು 2ರಿಂದ 3 ಕಪ್ಪು ಚಿರೋಟಿ ರವೆ ಹಾಗೂ ಮೈದಾನ ಕಲಸಿದ್ದೆ. ಈ ಥರ ಇಟ್ಟು ನೋಡ್ತಾ ಇರ್ಬೋದು, ಫುಲ್ಲಿ ನೈಸಾಗಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಫೈನಲಿ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಈ ಥರ ಇತ್ತು ರೋಟಿ. ಇದಕ್ಕೆ ಒಂದು ಸ್ವಲ್ಪ ಮೈದಾ ಹಾಗೂ ಒಂದು ಸ್ವಲ್ಪ ಚಿರೋಟಿ ರವೆನ ಸೇರಿಸ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಒಂದು 2ರಿಂದ 3 ಕಂತೆನ ನಾನು ತಗೊಂಡು ಈ ಥರ ರೊಟ್ಟಿನ ಸುಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಪಾಲಕ್ ಸೊಪ್ಪಿಂದ ರೊಟ್ಟಿ ಮಾಡ್ಕೊ ತಿಂದರೆ ತುಂಬಾ ರುಚಿಕರವಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಯಾವುದೇ ತರಹ ಬಿರುಕು ಕೂಡ ಬಿಟ್ಕೊಂಡಿಲ್ಲ. ತುಂಬಾ ನೈಸಾಗಿ ಅಲ್ಲ, ತುಂಬಾ ರಫ್ ಆಗೂ ಅಲ್ಲ, ಮೀಡಿಯಮಾಗಿ ನಾನು ಗ್ರೈಂಡರ್ನಲ್ಲಿ ಪಾಲಕ್ ಸೊಪ್ಪನ್ನ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಪಾಲಕ್ ಸೊಪ್ಪು ರೊಟ್ಟಿ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಬೀಟ್ರೋಟ್ ಪಲ್ಯನ ಮಾಡ್ಕೊಂಡಿದ್ದೆ. ಹಾಗೆ ಒಂದಾದಮೇಲೆ ಇನ್ನೊಂದು ರೋಟಿನೂ ಕೂಡ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಎಣ್ಣೆ ಸವರಿ ನಂತರ ಇನ್ನೊಂದು ರೋಟಿನೂ ಕೂಡ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಫೈನಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಇದು ಫೈನಲಿ ಒಂದು 2ರಿಂದ 3 ರೋಟಿನ ಈ ಥರ ನಾನು ಸುಟ್ಕೊತಾ ಇದ್ದೀನಿ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ರೋಟಿ ಮಾತ್ರ. ಇದಕ್ಕೆ